ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 10 ಯೋಗಿಗಳು. ಭಾರತದ ದಾರ್ಶನಿಕ ಅನ್ವೇಷಣೆಯ ವೇದಾಂತ ಪ್ರಗತಿಯಲ್ಲಿ 3 ಹಂತಗಳನ್ನು ನಾವು ನೋಡುತ್ತೇವೆ. ಅವು ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಹಂತಗಳು. ಯಾವುದೇ ಮಾನವ ಪರಿಶ್ರಮದಿಂದ ಈ 3 ಹಂತಗಳಿಂದ ಆಚೆಗೆ ಹೋಗಲು ಸಾಧ್ಯವಿಲ್ಲ. ಅದ್ವೈತ ಚಿಂತನೆಯು ಸಾಮಾನ್ಯ ಮಾನವನ ಎಟುಕಿಗೆ ನಿಲುಕುವಂಥದ್ದಲ್ಲ. ಅದು ಸುಲಭವಾಗಿ ಗ್ರಹಿಕೆಗೆ ಸಿಕ್ಕುವುದಿಲ್ಲ. ಅದನ್ನು ಬುದ್ಧಿಯಿಂದ ಕಲ್ಪಿಸಿಕೊಳ್ಳುವುದೇ ಕಷ್ಟ. ಅದನ್ನು ಅನುಭವಕ್ಕೆ ತಂದುಕೊಳ್ಳಬೇಕಾದರೆ ಶಕ್ತಿಯುತವಾಗಿ ವಿಷಯದ ಒಳಪ್ರವೇಶ ಮಾಡುವ ಸಾಮರ್ಥ್ಯ ಅಗತ್ಯ. ಆದ್ದರಿಂದ ದ್ವೈತ ಭಾವನೆಯ ಪರಿಶೀಲನೆಯಿಂದ ಪ್ರಾರಂಭ ಮಾಡುವುದು ಉತ್ತಮ. ಆಮೇಲೆ ಎರಡನೆಯ ಹಂತವಾದ ವಿಶಿಷ್ಟಾದ್ವೈತವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸಮುದಾಯದಷ್ಟೇ ಸ್ಥಿರವಾಗಿ ಮತ್ತು ವೇಗವಾಗಿ ವ್ಯಕ್ತಿಯೂ ಮುಂದೆ ಸಾಗಬೇಕು. ನಾವು ಶೈಶವ, ಬಾಲ್ಯ, ಹದಿಹರೆಯ, ತಾರುಣ್ಯ, ಮಧ್ಯವಯಸ್ಸು ಮತ್ತು ಮುಪ್ಪು ಈ ಹಂತಗಳನ್ನು ದಾಟುತ್ತೇವೆ. ಅದು ಕಣ್ಣಿಗೆ ಕಾಣಿಸದ ಆದರೆ ಅನಿವಾರ್ಯವಾದ ಪ್ರಗತಿ. ಈ ಪ್ರತಿಯೊಂದು ಹಂತವೂ ಅದರಲ್ಲಿ ಕಳೆಯುತ್ತಿರುವಾಗ ಅನುಭವಕ್ಕೆ ಬರುತ್ತದೆ. ಈ ದಾರ್ಶನಿಕ ಸಂಶೋಧನೆಯ 3 ಹಂತಗಳ ವಿಚಾರವೂ ಅಷ್ಟೇ. ಈ ಒಂದೊಂದರ ದೃಷ್ಟಿಯೂ ಮಿಕ್ಕವುಗಳಲ್ಲಿ ಅಂತರ್ಗತವಾಗಿರುತ್ತದೆ. ಒಂದೊಂದೂ ಹಿಂದಿನ ಹಂತದ ಅನುಭವದಿಂದ ಮುಂದುವರಿಯುತ್ತದೆ. 3 ಹಂತಗಳನ್ನು ಏಕಕಾಲಕ್ಕೆ ಅರಿಯುವುದು ಸಾಧ್ಯವಿಲ್ಲ. ನಮ್ಮ ಸಾಧನೆ ಹಾಗೂ ಅದರಿಂದ ನಾವು ಪಡೆದುಕೊಂಡ ಅನುಭವಗಳ ಆಧಾರದ ಮೇಲೆ ಈ ಒಂದೊಂದು ದೃಷ್ಟಿಕೋನವೂ ಅರಿವಿಗೆ ಬಂದು ಆಲೋಚನೆಯ ಮತ್ತು ಕ್ರಿಯೆಯ ಚಿಲುಮೆಯಾಗುತ್ತದೆ. ವಿಶ್ವವು ಸತ್ಯ ಎಂದು ಸ್ಥಿರೀಕರಿಸಿ ಅದೇ ಉಸಿರಿನಲ್ಲಿ ಭಗವಂತನ ಅಸ್ತಿತ್ವವು ಒಂದು ಕನಸು ಎಂದು ಹೇಳುವವರು ತಮ್ಮನ್ನು ತಾವು ಮೂರ್ಖರೆಂದು ಸ್ಥಿರಪಡಿಸಿಕೊಳ್ಳುತ್ತಾರೆ ಅಷ್ಟೇ. ಏಕೆಂದರೆ ಪರಿಣಾಮವು ಅಂದರೆ ವಿಶ್ವವು ಸತ್ಯವಾದರೆ ಅದಕ್ಕೊಂದು ಕಾರಣವಿರಲೇಬೇಕು. ಏಕೆಂದರೆ ಕಾರಣವಿಲ್ಲದೆ ಪರಿಣಾಮವು ಹೇಗಿರಲು ಸಾಧ್ಯ? ಭಗವಂತನನ್ನು ನಿರಾಕರಿಸುವವರು ಮಾತ್ರವೇ ವಿಶ್ವವನ್ನು ನಿರಾಕರಿಸಬಹುದು. ಇಂದು ವಿಶ್ವವಾಗಿ ಗೋಚರಿಸುತ್ತಿರುವುದು ನಿಜವಾಗಿ ದೇವರು. ನಿಜವಾದ ಸಾಧಕನು ತನ್ನ ಪ್ರಯತ್ನದಲ್ಲಿ ಯಶಸ್ಸು ಗಳಿಸಿದಾಗ ಮಾತ್ರ ಈ ದರ್ಶನವನ್ನು ಪಡೆಯುತ್ತಾನೆ. ವಾಸ್ತವ ಸಂಗತಿ ಏನೆಂದರೆ ನಮ್ಮ ಅನುಭವಕ್ಕೆ ಬರುವ ಈ ಜಗತ್ತು ಒಂದು ಮನಸ್ಸಿನ ಹಾಗೆ. ನಾವು ಕನಸಿನಿಂದ ಎಚ್ಚೆತ್ತಾಗ ನಾವೇ ದೇವರಾಗಿರುವ ಸತ್ಯವು ಹೊಳೆಯುತ್ತದೆ, ಅರಿವಿಗೆ ಗೋಚರಿಸುತ್ತದೆ. ಕಾಲದಾದಿಯಿಂದಲೂ ನಾವು ನಮ್ಮಿಂದ ಹೊರಗೆ ಇಟ್ಟುಕೊಂಡಿರುವ ಭಗವಂತನೇ ನಮ್ಮ ಒಳಗೂ ಇರುವ ಸತ್ಯವಾಗಿದ್ದಾನೆ. ಈ ಸತ್ಯವೂ ನಮ್ಮಲ್ಲಿ ದೃಢಪಡುತ್ತದೆ. ಎಲ್ಲ ಬಗೆಯ ಮತ್ತು ಎಲ್ಲ ಹಂತದ ಮಾನಸಿಕ ಸಿದ್ಧತೆಯನ್ನು ತೃಪ್ತಿಪಡಿಸುವಂಥ ಯಾವುದೇ ದರ್ಶನವೂ ಅಸ್ತಿತ್ವದಲ್ಲಿಲ್ಲ. ಪ್ರತಿಯೊಂದೂ ನಿರ್ದಿಷ್ಟ ಮೌಲಿಕತೆಯನ್ನು ಹೊಂದಿದೆ. ಬೌದ್ಧಿಕ ವಿಕಾಸದ ಹಂತಗಳು ಅಥವಾ ವಿಚಾರ ಸಾಮರ್ಥ್ಯ ಒಬ್ಬೊಬ್ಬರಲ್ಲೂ ಬೇರೆ ಬೇರೆಯಾಗಿರುತ್ತದೆ. ಆದ್ದರಿಂದ ಮೇಲೆ ಉಲ್ಲೇಖಿಸಿದ 3 ಬಗೆಯ ದಾರ್ಶನಿಕ ವಿವರಣೆಗಳು ದ್ವೈತ, ವಿಶಿಷ್ಟಾದ್ವೈತ ಮತ್ತು ಅದ್ವೈತ ವಿಭಿನ್ನ ಮನೋಧರ್ಮದ ಬೇರೆ ಬೇರೆ ಜನರಿಂದ ಸ್ವೀಕೃತವಾಗಿದೆ. ಆದ್ದರಿಂದ ಯಾವುದೇ ಒಂದು ಪಂಥವು ತನ್ನ ಮೇಲ್ಮೆಯನ್ನು ಸಾರಿಕೊಂಡು ಇತರರನ್ನು ಕೀಳ್ಮೆಯಿಂದ ನೋಡುವುದು ಸರ್ವಥಾ ಸಲ್ಲದು. ಅವಿವೇಕಿಗಳಾದವರು ಮಾತ್ರ ಅಂತಹ ಕುತಂತ್ರಗಳಲ್ಲಿ ತೊಡಗುತ್ತಾರೆ. ಜನರು ಮತಾಂಧ ದೃಷ್ಟಿಯಿಂದ ನಮ್ಮ ಬಳಿಗೆ ಬಂದಾಗ ಅವರನ್ನು ನಾವು ಮುಗುಳುನಗೆಯಿಂದ, ಭಗವದ್ಭಕ್ತಿಯಿಂದ ತುಂಬಿದ ಹಂಬಲದಿಂದ ಸ್ವಾಗತಿಸಬೇಕು. ಆಗ ಅಮಲೇರುತ್ತದೆ ನಿಜ, ಆದರೆ ಅದು ಪ್ರೇಮದ ಮದಿರೆಯನ್ನು ಪಾನ ಮಾಡಿದ್ದರಿಂದ ಬಂದ ಅಮಲು. ಕೆಲಸಕ್ಕೆಂದು ಹುಚ್ಚಾಪಟ್ಟೆ ಹಂಬಲಿಸುವ ಯಾರಾದರೂ ಒಬ್ಬರು ಬಂದಾಗ ಅವರೊಂದಿಗೆ ನಮ್ಮ ಕಲೆಯನ್ನು ಆತನಿಗೆ ವಹಿಸಿಕೊಟ್ಟು ನಮ್ಮ ಕೌಶಲ್ಯವನ್ನು ಅವನೊಂದಿಗೆ ಹಂಚಿಕೊಳ್ಳಬೇಕು, ಅವನೊಂದಿಗೆ ಕೆಲಸದಲ್ಲಿ ತೊಡಗಿಕೊಳ್ಳಬೇಕು. ಈ ವಿಧಾನದಿಂದ ವಿವಿಧ ಧರ್ಮಗಳು ಮತ್ತು ತತ್ವಚಿಂತನೆಗಳನ್ನು ಅನುಸರಿಸುವವರ ನಡುವೆ ಸಾಮರಸ್ಯವನ್ನು ಉಂಟುಮಾಡಲು ಸಾಧ್ಯವಾಗುತ್ತದೆ. ಅದು ವಿವಿಧ ಪಂಥಗಳನ್ನೂ ನಂಬಿಕೆಗಳನ್ನೂ ಒಟ್ಟಿಗೆ ತರುತ್ತದೆ. ಈ ಸಾಮರಸ್ಯದ ಸಹಕಾರದ ತತ್ವವು ಪ್ರತಿಯೊಬ್ಬ ಮನುಷ್ಯನ ಖಾಯಂ ಆಸ್ತಿಯಾಗಿದ್ದಿದ್ದರೆ ಅದೆಷ್ಟು ಅದ್ಭುತವಾಗಿರುತ್ತಿತ್ತು. ತನ್ನ ದೃಷ್ಟಿ ಪೂರ್ಣವಲ್ಲ, ಇತರ ಅನೇಕ ದೃಷ್ಟಿಗಳು ಕೂಡಿದಾಗ ಅದರಿಂದ ಸತ್ಯವನ್ನು ಮನಗಾಣಬಹುದು ಎಂಬ ಅರಿವು ಪ್ರತಿಯೊಬ್ಬನಿಗೂ ಇದ್ದಿದ್ದರೆ ಈ ಜಗತ್ತು ಎಷ್ಟು ಸಂತೋಷಕರವಾಗಿ ಇರುತ್ತಿದ್ದಿತು. ಯೋಗ ಎಂದರೆ ಒಂದುಗೂಡುವುದು ಎಂದರ್ಥ.
ಭಾರತದಲ್ಲಿ ಯುಗ ಯುಗಾಂತರಗಳಿಂದಲೂ ಪ್ರತಿಯೊಬ್ಬರ ನರನಾಡಿಗಳಲ್ಲೂ ಯೋಗವು ಪ್ರವಹಿಸುತ್ತಿದೆ. ಇಲ್ಲಿ ಅನೇಕ ಧರ್ಮಗಳ ಮತ್ತು ನಂಬಿಕೆಗಳ ಸಮರಸ ಸಹಬಾಳ್ವೆ ಸಾಧ್ಯ. ಅದು ವಿಶ್ವಧರ್ಮದ ಒಂದು ಮಾದರಿಯಾದೀತು. ತಮ್ಮ ನಂಬಿಕೆಯನ್ನು ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವವರು ಮಾನವ ಸಮುದಾಯದಲ್ಲಿ ಈ ಒಪ್ಪಂದವನ್ನೂ ಸಹಬಾಳ್ವೆಯನ್ನೂ ಸಾಧಿಸಬಲ್ಲರು. ಸಹಯೋಗವನ್ನು ಅಥವಾ ಐಕ್ಯತೆಯನ್ನು ಮೊದಲು ನಮ್ಮ ಬಾಹ್ಯ ನಡವಳಿಕೆ ಹಾಗೂ ಆಂತರಿಕ ಸ್ವಭಾವ ಇವುಗಳ ನಡುವೆ ಸಾಧಿಸಬಹುದು. ಪ್ರೇಮ ಪಥದಲ್ಲಿ ವಿಶ್ವಾಸವಿರುವ ಸಾಧಕನು ತನಗೂ ಪ್ರೇಮದ ಸಾಕಾರವಾದ ಭಗವಂತನಿಗೂ ನಡುವೆ ಐಕ್ಯತೆಗಾಗಿ ಶ್ರಮಿಸುತ್ತಾನೆ. ವೇದಾಂತಿಯು ಅಸ್ತಿತ್ವದಲ್ಲಿರುವ ಎಲ್ಲದರಲ್ಲೂ ಭಗವಂತನಾಗಿ ಐಕ್ಯತೆಯನ್ನು ಕಾಣುತ್ತಾನೆ. ಯೋಗ ಪಥವನ್ನು ಬೇರೆ ಬೇರೆ ಸಂದರ್ಭಗಳಿಗೆ ತಕ್ಕ ಹಾಗೆ ಬೇರೆ ಬೇರೆಯಾಗಿ ವಿವರಿಸಲಾಗಿದೆ. ಆದರೆ ಐಕ್ಯತೆಯನ್ನು ಕಲ್ಪಿಸಿಕೊಂಡು ಜಾರಿಗೆ ತರಲು ಯಾರು ಸಮರ್ಥರಾಗಿದ್ದಾರೋ ಅವರು ಮಾತ್ರ ಯೋಗಿಗಳೆಂಬ ಗೌರವಕ್ಕೆ ಪಾತ್ರರಾಗುತ್ತಾರೆ. ಭಗವಂತನೊಂದಿಗೆ ಐಕ್ಯತೆಯನ್ನು ಸ್ಥಾಪಿಸಲು ಕಾರ್ಯ ಚಟುವಟಿಕೆಗಳು ಮತ್ತು ಸಾಧನೆಗಳ ಮೂಲಕ ಯಾರು ಪ್ರಯತ್ನಿಸುತ್ತಾರೋ ಅವರು ಕರ್ಮಯೋಗಿಗಳು. ಪ್ರೇಮ ಪಥವನ್ನು ಅನುಸರಿಸುವವರು ಭಕ್ತಿಯೋಗಿಗಳು. ತಮ್ಮಲ್ಲಿರುವ ಸುಪ್ತ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಹರಿಸಿ ಉಪಯೋಗಿಸಿಕೊಳ್ಳುವವರು ರಾಜಯೋಗಿಗಳು. ತರ್ಕಬದ್ಧ ಸಂಶ್ಲೇಷಣೆ ಮತ್ತು ವಿಚಾರಪೂರ್ವಕ ವ್ಯಾಖ್ಯಾನಗಳಲ್ಲಿ ತೊಡಗಿಕೊಂಡು ಪ್ರತಿಭಾಪೂರ್ವಕ ಜ್ಞಾನವನ್ನು ಪಡೆಯುವವರು ಜ್ಞಾನಯೋಗಿಗಳು. ಭಾರತೀಯ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಈ 4 ಬಗೆಯ ಸಾಧಕರು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಾರೆ. ಮೊದಲು ಕರ್ಮಯೋಗಿಯ ವಿಚಾರವನ್ನು ತೆಗೆದುಕೊಳ್ಳೋಣ. ಉನ್ನತಿಕರವಾದ ಉದಾತ್ತವಾದ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಅವನು ಭಗವಂತನೊಡನೆ ಐಕ್ಯತೆ ಸಾಧಿಸುವ ದಾರಿಯನ್ನು ಕಾಣುತ್ತಾನೆ. ಕೇವಲ ಒಂದು ನಿರ್ದಿಷ್ಟ ಯೋಜನೆಯನ್ನೋ ಕಾರ್ಯವನ್ನೋ ಸಾಧಿಸುವುದಕ್ಕೆಂದೇ ಹುಟ್ಟಿರುವಂತೆ ತೋರುವ ಅನೇಕರನ್ನು ನಾವು ಜಗತ್ತಿನಲ್ಲಿ ನೋಡುತ್ತೇವೆ. ಕೇವಲ ಕಲ್ಪನೆಯಿಂದ ಯೋಜನೆ ಹಾಕುವುದರಿಂದ ಅವರ ಬುದ್ಧಿ ತೃಪ್ತವಾಗುವುದಿಲ್ಲ. ಅವರ ಮನಸ್ಸಿನಲ್ಲಿ ವಾಸ್ತವವಾದ ಕಾರ್ಯಾಚರಣೆ ತುಂಬಿಕೊಂಡಿರುತ್ತದೆ. ಅದನ್ನು ಸಾಧಿಸಲು ಅವರು ಹಾತೊರೆಯುತ್ತಾರೆ. ಅಂಥವರಿಗಾಗಿ ಒಂದು ಕೈಪಿಡಿ ಪುಸ್ತಕ ಅಥವಾ ಶಾಸ್ತ್ರ ಅಗತ್ಯವಾಗಿ ಬೇಕು. ಅದು ಅವರನ್ನು ಉಪಯೋಗಕರವಾದ ದಾರಿಯಲ್ಲಿ ಕರೆದೊಯ್ಯುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸದಾಕಾಲವೂ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ನಿರತನಾಗಿರುವುದು ಕಂಡುಬರುತ್ತದೆ. ಆದರೂ ಕರ್ಮದ ಮಹತ್ವವನ್ನು ಮೌಲಿಕತೆಯನ್ನು ತಿಳಿದುಕೊಂಡಿರುವವರು ಬಹಳ ಕಡಿಮೆ ಜನ. ತಪ್ಪಿಸಿಕೊಳ್ಳಲಾಗದ ಈ ವಿಶೇಷ ಲಕ್ಷಣದಿಂದ ಅತ್ಯುತ್ತಮ ಫಲಗಳನ್ನು ಪಡೆಯುವುದು ಹೇಗೆ ಎಂಬುದನ್ನು ಹೆಚ್ಚು ಜನ ಅರಿತಿಲ್ಲ. ಹಾಗಾಗಿ ಬದುಕನ್ನು ವ್ಯರ್ಥವಾಗಿ ನಿಷ್ಫಲವಾಗಿ ಮಾಡಿಕೊಳ್ಳುತ್ತಾರೆ. ಕರ್ಮಯೋಗವು ಮಾನವನಿಗೆ ಕರ್ಮದ ಮೌಲಿಕತೆಯನ್ನು ತಿಳಿಸಿಕೊಡುತ್ತದೆ. ಕಾರ್ಯ ಚಟುವಟಿಕೆಯಿಂದ ಗರಿಷ್ಠ ಪ್ರಯೋಜನವನ್ನು ಪಡೆಯುವತ್ತ ಮಾರ್ಗದರ್ಶನ ಮಾಡುತ್ತದೆ. ಕರ್ಮವನ್ನು ಎಲ್ಲಿ, ಯಾವಾಗ ಮತ್ತು ಹೇಗೆ ಮಾಡಬೇಕು, ಆಧ್ಯಾತ್ಮಿಕ ಪ್ರೇರಣೆಗಳು ಹೇಗೆ ಕರ್ಮಾಚರಣೆಯಲ್ಲಿ ಮನಸ್ಸನ್ನು ಹೆಚ್ಚು ಬಲಪಡಿಸಬಲ್ಲವು, ಆಧ್ಯಾತ್ಮ ವಿಕಾಸವು ಸಾಧಿತವಾಗುವ ರೀತಿಯಲ್ಲಿ ಕರ್ಮವನ್ನು ಹೇಗೆ ಆಚರಿಸಬೇಕು, ಇವುಗಳನ್ನು ಕರ್ಮಯೋಗವು ಕಲಿಸಿಕೊಡುತ್ತದೆ. ಇದರ ವಿಷಯವಾಗಿ ಕೆಲವರು ಒಂದು ಗಂಭೀರವಾದ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಗಮನ ಕೊಡಬೇಕು. ಕರ್ಮಯೋಗವು ಅತಿಯಾಗಿ ದೇಹ ಶ್ರಮವು ಒಳಗೊಳ್ಳುತ್ತದೆ ಎಂಬುದೇ ಆ ಆಕ್ಷೇಪ. ಆದರೆ ಮೂಲಭೂತವಾಗಿ ವ್ಯಕ್ತಿಯ ದೇಹ ಮತ್ತು ಮನಸ್ಸುಗಳಿಗೆ ಆಗುವ ಶ್ರಮವನ್ನು, ಬಳಲಿಕೆಯನ್ನು ನಿರ್ಧರಿಸುವುದು ಅವನ ಸಹವಾಸ. ನಾನು ಇದೊಂದು ಕೆಲಸದಲ್ಲಿ ತೊಡಗಿಕೊಳ್ಳುವುದನ್ನೇ ಇಚ್ಛಿಸುತ್ತೇನೆ, ನಾನು ಅವನಿಗೆ ಒಳ್ಳೆಯದನ್ನು ಮಾಡಲು ಬಯಸಿದೆ, ಆದರೆ ಅವನು ಅದನ್ನು ಅಲಕ್ಷಿಸಿ ನನಗೆ ಹಾನಿಯುಂಟು ಮಾಡಿದನು. ಇವು ಸಾಮಾನ್ಯವಾಗಿ ಮೇಲೆ ಹೇಳಿದ ಮಾನಸಿಕ ಕ್ಲೇಶ ಮತ್ತು ಬಳಲಿಕೆಗಳಿಗೆ ಕಾರಣ. ಹಾಗೆ ಬರುವ ನಿರಾಶೆ ವ್ಯಕ್ತಿಯು ಕರ್ಮದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಅದು ಒಳಿತು ಮಾಡಲು ಬಯಸುತ್ತದೆ, ಯಾರಿಗೋ ಯಾವುದೋ ವಿಧಾನದಲ್ಲಿ ಒಳಿತು ಮಾಡಲು ಪ್ರಯತ್ನಿಸುತ್ತದೆ. ಅದರಿಂದ ಸಂತೋಷವನ್ನು ಪಡೆಯಲು, ಸಂತೋಷವನ್ನು ಹಂಚಲು ಅದು ಆಸೆಪಟ್ಟಿರುತ್ತದೆ. ಆ ಸಂತೋಷವು ಒದಗದೆ ಹೋದಾಗ ನಿರಾಶೆ ಉಂಟಾಗುತ್ತದೆ. ಆದರೆ
ಮೋಹಗೊಳ್ಳದೆ ಕರ್ಮವು ಯಾರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತಿದೆ ಎಂಬುದರ ಅರಿವೇ ಇಲ್ಲದೆ ಕರ್ಮವನ್ನು ಕೇವಲ ಕರ್ಮದ ಸಲುವಾಗಿ ಮಾಡಬೇಕು ಎಂದು ಕರ್ಮಯೋಗವು ಕಲಿಸಿಕೊಡುತ್ತದೆ. ಕರ್ಮಯೋಗಿಯು ಸದಾ ಕೈತುಂಬ ಕೆಲಸ ಇಟ್ಟುಕೊಂಡಿರುತ್ತಾನೆ. ಏಕೆ? ಅದು ಅವನ ಸಹಜ ಸ್ವಭಾವವಾದುದರಿಂದ, ಕೆಲಸ ಮಾಡುವಾಗ ತನಗೆ ಸಂತೋಷವಾಗುತ್ತದೆ ಎನ್ನುವ ಕಾರಣದಿಂದ ಅಷ್ಟೇ. ಅವನು ಫಲಗಳಿಗಾಗಿ ಚೌಕಾಸಿ ಮಾಡುವುದಿಲ್ಲ. ಯಾವುದೇ ಲೆಕ್ಕಾಚಾರ ಮಾಡಬೇಕೆಂದು ಅವನಿಗನಿಸುವುದಿಲ್ಲ. ಅವನಿಗೆ ದುಃಖವಾಗಲಿ ನಿರಾಶೆಯಾಗಲಿ ಇರುವುದಿಲ್ಲ. ಏಕೆಂದರೆ ಅವನು ಯಾವ ಲಾಭವನ್ನೂ ಬಯಸಿಲ್ಲ. ಎರಡನೆಯ ದಾರಿ ಭಕ್ತಿಯೋಗದ್ದು. ಭಾವುಕ ಪ್ರವೃತ್ತಿಯವರಿಗೆ ಇದು ಬಹುವಾಗಿ ಹೊಂದುತ್ತದೆ. ತಮ್ಮ ಹೃದಯದಲ್ಲಿ ಪ್ರೇಮವನ್ನು ತುಂಬಿಕೊಳ್ಳಲು ಶಕ್ತರಾಗಿರುವವರಿಗೆ ಇದು ಸರಿಯಾದ ದಾರಿ. ಭಗವಂತನನ್ನು ಪ್ರಿಯಕರನೆಂದು ಭಾವಿಸಲು ಇಲ್ಲಿ ಪ್ರಚೋದನೆ ಇರುತ್ತದೆ. ಅವನ ಕಾರ್ಯ ಚಟುವಟಿಕೆಗಳೇ ಬೇರೆ ತೆರನಾದವು. ಅಗರುಬತ್ತಿ ಉರಿಸುವುದು, ಪೂಜೆಗಾಗಿ ಹೂವುಗಳನ್ನು ಬಿಡಿಸಿ ತರುವುದು, ಪೂಜಾ ಮಂಟಪಗಳನ್ನು ದೇವಾಲಯಗಳನ್ನು ಕಟ್ಟುವುದು, ಅಲ್ಲಿ ಸೌಂದರ್ಯ ಜ್ಞಾನ ಶಕ್ತಿಗಳ ಮೂರ್ತಿಯಾದ ಭಗವಂತನ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸುವುದು. ಹೀಗೆ ಭಗವಂತನೊಂದಿಗೆ ಐಕ್ಯತೆ ಸಾಧಿಸಲು ಇದು ಸರಿಯಾದ ಮಾರ್ಗವಲ್ಲ ಎಂದು ಟೀಕಿಸಬೇಕೆನಿಸುತ್ತಿದೆಯೇನೋ? ನೆನಪಿನಲ್ಲಿಟ್ಟುಕೊಳ್ಳಿ, ಜಗತ್ತಿನಾದ್ಯಂತ ಋಷಿ ಮುನಿಗಳು, ಸಾಧು ಸಂತರು, ಆಧ್ಯಾತ್ಮಿಕ ಮುಖಂಡರು ಈ ಭಕ್ತಿಯ ಅರ್ಪಣೆಯ ಹಂತದಿಂದಲೇ ಮೂಡಿಬಂದವರು. ಕೆಲವು ಧರ್ಮಗಳು ಭಗವಂತನನ್ನು ನಿರಾಕಾರನೆಂದು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದುವು. ಅವನನ್ನು ವಿಗ್ರಹಗಳು, ಪಟಗಳು ಮೊದಲಾದವುಗಳ ಮೂಲಕ ಪೂಜಿಸುವುದು ದೈವ ದೂಷಣೆಯಾಗುತ್ತದೆ ಎಂದು ಹೇಳಿದುವು. ಅಂಥವರು ಭಕ್ತಿ ಪಂಥಗಳನ್ನು ಅಡಗಿಸಲು ಪ್ರಯತ್ನಿಸಿದರು. ಆ ಕ್ರಿಯೆಯಲ್ಲಿ ಭಗವಂತನ ಸತ್ಯವನ್ನು, ಶಕ್ತಿ ವೈಭವಗಳನ್ನು ಅವರು ಹೀನೈಸಿದರು. ಭಗವಂತನು ಒಂದು ಆಕಾರದಲ್ಲಿ ಸಂಕೇತಿಸಿಕೊಳ್ಳಲಾರ ಎಂದು ನಂಬುವುದು ಕುರುಡುತನದ ಕುರುಹು. ಪೂಜೆ ನಿಷ್ಫಲವಾದ ಕ್ರಿಯೆ ಎಂದು ಆಕ್ಷೇಪಿಸುವುದು ಪೊಳ್ಳು ಆಕ್ಷೇಪಣೆ. ಜಗತ್ತಿನ ಇತಿಹಾಸವೇ ಭಕ್ತಿಯ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಈ ಬಗೆಯ ಚಟುವಟಿಕೆಗಳನ್ನು, ಸಮಾರಂಭಗಳನ್ನು, ಉತ್ಸವಾದಿ ಆಚರಣೆಗಳನ್ನು ದೈವದೊಂದಿಗೆ ಐಕ್ಯತೆ ಪಡೆಯಬೇಕೆಂಬ ಉದ್ದೇಶದಿಂದ ಅವುಗಳನ್ನು ಕೈಗೊಂಡ ಸಾಧಕರ ಜೀವನ ಚರಿತ್ರೆಗಳನ್ನು ಅವಹೇಳನ ಮಾಡುವುದು ಸರ್ವಥಾ ಸೂಕ್ತವಲ್ಲ. ಸಾಕಾರವನ್ನು ಪೂಜಿಸುವುದರಿಂದ ಸಂತೋಷವನ್ನು ಪಡೆಯಲು ಹಂಬಲಿಸುವವರು ಹಾಗೆಯೇ ಮಾಡಲಿ. ಅವರ ನಂಬಿಕೆಯನ್ನು ಮುರಿಯುವುದು, ಅದು ನಿಷ್ಫಲವೆಂಬಂತೆ ವರ್ತಿಸುವುದು ಮಹಾಪಾಪವಾಗುತ್ತದೆ. ಆಧ್ಯಾತ್ಮ ವೀರರ ಸಾಕ್ಷಾತ್ಕಾರದ ಶಿಖರವನ್ನು ಮುಟ್ಟಿದವರ, ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವರ ಮಹಿಮೆಯು ಮಾನವ ಜನಾಂಗದ ಮನಸ್ಸಿನ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರುತ್ತದೆ. ಅಂತಹ ಮಹಾಋಷಿಗಳ ಉದ್ದನೆಯ ಸಾಲಿನಿಂದಾಗಿಯೇ ಭಾರತದ ಆಧ್ಯಾತ್ಮಿಕ ಸಂದೇಶವು ಎಲ್ಲ ರಾಷ್ಟ್ರಗಳ ಗಮನವನ್ನು ಸೆಳೆದಿದೆ. ಭಾರತವು ಜಗತ್ತಿನ ಗೌರವವನ್ನು ಪಡೆಯಲು ಸಮರ್ಥವಾಗಿದ್ದರೆ ಅದಕ್ಕೆ ಕಾರಣವನ್ನು ಅವರು ಸಂಪಾದಿಸಿ ರಕ್ಷಿಸಿಟ್ಟಿರುವ ಅಮೂಲ್ಯ ಸಂಪತ್ತಿನಲ್ಲಿ ನೋಡಬೇಕು. ಇಲ್ಲಿ ದೈವ ಪ್ರೀತಿ, ಪಾಪ ಭೀತಿಗಳು ಬದುಕಿನ ಮೂಲ ಸ್ತಂಭಗಳಾಗಿವೆ, ಬದುಕಿಗೆ ನಿತ್ಯ ಮಾರ್ಗದರ್ಶಕಗಳಾಗಿವೆ. ಭಾರತವು ಪವಿತ್ರ ಭೂಮಿ. ತ್ಯಾಗ ವೈರಾಗ್ಯಗಳಲ್ಲಿ ಪರಿಪೂರ್ಣ ವಸ್ತುವಿನೊಂದಿಗೆ ಐಕ್ಯತೆ ಸಾಧಿಸುವುದನ್ನೇ ಗುರಿಯಾಗಿಟ್ಟುಕೊಂಡ ನಾಡು, ತ್ಯಾಗ ಯೋಗಗಳಲ್ಲಿ ಪ್ರಸಿದ್ಧವಾದ ನಾಡು ಎಂಬ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಸಂಸ್ಕೃತಿಯು ಉದ್ಬೋಧಿಸಿದ ಪ್ರೇರಣೆಗಳೆಲ್ಲವೂ ಮನೋಚಾಂಚಲ್ಯವನ್ನು ಗೆಲ್ಲುವ ಉದ್ದೇಶವನ್ನು ಹೊಂದಿದಂಥವು. ಈ ಸಂಸ್ಕೃತಿಯು ಪರಮೋನ್ನತ ಸತ್ಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಕುರಿತು ನೀಡಿದ ವಿವರಣೆಗಳು ಸದಾ ಕ್ಷೋಭೆಗೊಂಡ ಭಾವೋದ್ವೇಗ ಭರಿತ ಜನರಿಗೆ ಹಿತವೆನಿಸುತ್ತವೆಯೇನು? ಈ ಸಂಸ್ಕೃತಿಯು ನಿರ್ಮಾಪಕರಿಗೆ ಭಗವಂತನು ಪರಮಸತ್ಯ, ಏಕಮಾತ್ರ ಸತ್ಯ ಸಂಗತಿ, ತಮ್ಮ ಸಮಸ್ತ ಪ್ರೇಮದ ಲಕ್ಷ್ಯ. ಆದ್ದರಿಂದ ಈ ಸಂಸ್ಕೃತಿಯ ಪರಂಪರೆಯಲ್ಲಿ ಬಂದವರು ಮತ್ತು ಅದರಿಂದ ಅನುಸರಿಸುವವರು ಸೀಮಿತ ತರ್ಕದ ಆಧಾರವುಳ್ಳ ಶೂನ್ಯವಾದವನ್ನು ಮುಂದೊಡ್ಡುವ ಜನರನ್ನು ಕತೆಯಲ್ಲಿ ಬರುವ ಅವಿವೇಕಿಯಂತೆ ಎಂದು ಪರಿಗಣಿಸುತ್ತಾರೆ. ಆ ಅವಿವೇಕಿ ಮೂರ್ಖನು ಒಂದು ವಿಗ್ರಹವನ್ನು ನೋಡಿದನು. ಅದರಲ್ಲಿ ದೇವರಿದ್ದಾನೆಯೇ ಎಂದು ಕಂಡು ಹಿಡಿಯಬೇಕೆಂಬ ಕಾತರದಿಂದ ಒಂದು ಸುತ್ತಿಗೆ ತೆಗೆದುಕೊಂಡು ಅದನ್ನು ಪುಡಿ ಮಾಡಿದನು.
ಅಂತಹ ಜನರಿಗೆ ಭಕ್ತಿ ಯೋಗವು ಪ್ರೇಮದ ಪಥವನ್ನು ಬೋಧಿಸುತ್ತದೆ. ಲಾಭವನ್ನು ಪಡೆಯಬೇಕೆಂಬ ದೃಷ್ಟಿಯಿಂದ ಪ್ರೇಮಿಸಬೇಡಿ ಎಂದು ಅದು ಹೇಳುತ್ತದೆ. ಎಲ್ಲರನ್ನೂ ಪ್ರೇಮಿಸಿ, ನಿಮ್ಮನ್ನು ಪ್ರೇಮಿಸಿಕೊಳ್ಳುವಂತೆಯೇ ಎಲ್ಲರನ್ನೂ ಪ್ರೇಮಿಸಿ. ಆಗ ನಿಮಗೆ ಯಾವ ಕೇಡೂ ತಟ್ಟುವುದಿಲ್ಲ. ಅದು ಎಲ್ಲರನ್ನೂ ಸಂತೋಷ ಸಮಾಧಾನಗಳನ್ನು ಹರಡುತ್ತದೆ. ಎಲ್ಲ ಜೀವಿಗಳಲ್ಲೂ ಭಗವಂತನು ಪ್ರೇಮರೂಪಿಯಾಗಿದ್ದಾನೆ. ಆದ್ದರಿಂದ ನಿಮ್ಮ ಪ್ರೇಮದ ಲಕ್ಷ್ಯ ಅದನ್ನು ಸವೀಕರಿಸುವವನು ವ್ಯಕ್ತಿಯಲ್ಲ, ಅವನಲ್ಲಿ ವಾಸವಾಗಿರುವ ಭಗವಂತ. ಭಕ್ತಿ ಪಥವನ್ನು ಹಿಡಿದಿರುವ ಭಗವದನ್ವೇಷಕನು ಬಹುಬೇಗ ಈ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕೆಲವರು ಭಗವಂತನನ್ನು ತಾಯಿಯಂತೆ ಪ್ರೀತಿಸಿದರೆ, ಕೆಲವರು ತಂದೆಯಂತೆ, ಇನ್ನಷ್ಟು ಜನ ಅವನು ತಮ್ಮ ಅತ್ಯಂತ ಪ್ರೀತಿಯ ಆತ್ಮೀಯ ಗೆಳೆಯನಂತೆ ಪ್ರೀತಿಸುತ್ತಾರೆ. ಇನ್ನೂ ಇತರರು ಭಗವಂತನು ತಮ್ಮ ಪ್ರಿಯಕರ ಏಕೈಕ ಅಪೇಕ್ಷಿತ ಲಕ್ಷ್ಯ ಎಂದು ಭಾವಿಸುತ್ತಾರೆ. ಇವರೆಲ್ಲರೂ ತಮ್ಮ ಪ್ರೇಮವನ್ನು ಪ್ರೇಮ ಸಾಗರವೇ ಆದ ಭಗವಂತನಲ್ಲಿ ವಿಲೀನಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಎಲ್ಲೆಲ್ಲಿ ಪ್ರೇಮವು ವ್ಯಕ್ತವಾಗುತ್ತದೆಯೋ ಅದು ಭಗವತ್ ಪ್ರೇಮವೆಂದೇ ಭಾವಿಸಿ, ಭಗವಂತನೇ ಮಾನವ ಜನಾಂಗದ ಅತಿ ದೊಡ್ಡ ಪ್ರೇಮಿ. ಆದ್ದರಿಂದ ತಾನು ಪ್ರೀತಿಸುವ ಮನುಷ್ಯನಿಗೆ ಸೇವೆಗೈಯಲು ಯಾರಾದರೂ ಬಯಸಿದರೆ ಅಪಾರವಾಗಿ ಅನುಗ್ರಹಿಸುತ್ತಾನೆ. ಇತರರ ನೋವನ್ನು ಕಂಡು ಮಾನವನ ಹೃದಯವು ಕರಗಿದಾಗ, ಯಾತನೆಯಲ್ಲಿರುವವರನ್ನು ಕುರಿತು ಸಹಾನುಭೂತಿಯಿಂದ ಹೃದಯವು ವಿಸ್ತಾರಗೊಂಡಾಗ ನಂಬಿರಿ, ಅಲ್ಲಿ ಭಗವಂತ ಇದ್ದಾನೆ. ಅದೇ ಭಕ್ತಿಯೋಗ ಮಾರ್ಗ ಮೌಲಿಕತೆಯ ಕುರುಹು. ಈಗ ರಾಜಯೋಗದ ವಿಷಯಕ್ಕೆ ಬರೋಣ. ರಾಜಯೋಗವೆಂದರೆ ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸುವ ಪ್ರಕ್ರಿಯೆ. ವ್ಯಕ್ತಿಯು ತನ್ನ ಬುದ್ಧಿಯನ್ನು ಬೇರೊಬ್ಬರಿಗೆ ಒಪ್ಪಿಸಿ ಬಿಡುವುದೋ, ಧಾರ್ಮಿಕ ಮುಖಂಡರು ಹಾಕಿಕೊಟ್ಟ ಸೂತ್ರವನ್ನು ಪಾಲಿಸುವುದೋ ಅವಶ್ಯಕತೆ ಇಲ್ಲ. ಇಲ್ಲಿ ತಪ್ಪಾಗುವ, ಜಾರಿ ಬೀಳುವ ಭೀತಿಯೇ ಇಲ್ಲ. ಪ್ರತಿಯೊಂದು ಹಂತದಲ್ಲಿಯೂ ವ್ಯಕ್ತಿಯು ತನ್ನದೇ ಬುದ್ಧಿಯನ್ನು, ತನ್ನದೇ ಅನುಭವವನ್ನು ಅವಲಂಬಿಸಿ ತಾನೇ ತನ್ನ ದಾರಿಯನ್ನು ಪರೀಕ್ಷಿಸಿ ನಿರ್ಧರಿಸಿಕೊಂಡಿರುತ್ತಾನೆ. ಪ್ರತಿಯೊಬ್ಬ ಜೀವಿಗೂ ಜ್ಞಾನ ಸಾಧನೆಗೆ, ಜ್ಞಾನದ ಮೂಲಕ ವಿವೇಕವನ್ನು ಪಡೆಯುವುದಕ್ಕೆ 3 ಬಗೆಯ ಉಪಕರಣಗಳಿವೆ. ಸಹಜ ಪ್ರವೃತ್ತಿಯು ಪ್ರಾಣಿಗಳಲ್ಲಿ ಬಲವಾಗಿರುತ್ತದೆ, ಚುರುಕಾಗಿರುತ್ತದೆ, ಮುಂದುವರೆದಿರುತ್ತದೆ. ಇದು ಪ್ರಾಚೀನವಾದದ್ದು, ಅತ್ಯಂತ ಕೆಳಮಟ್ಟದ್ದು. ಆದ್ದರಿಂದ 3ರಲ್ಲಿ ಅತಿ ಕಡಿಮೆ ಪ್ರಯೋಜನ ಕೊಡುವಂಥದ್ದು. ಎರಡನೆಯದು ವಿಚಾರಶಕ್ತಿ. ಇದು ಕಾರಣವನ್ನೂ ಅದರ ಪರಿಣಾಮವನ್ನೂ ಹುಡುಕುತ್ತದೆ. ಇದು ಮನುಷ್ಯನಲ್ಲಿ ಚೆನ್ನಾಗಿ ವ್ಯಕ್ತವಾಗುತ್ತದೆ. ಹುಟ್ಟರಿವು ಅಥವಾ ಸಹಜ ಪ್ರವೃತ್ತಿಯಾದರೆ ಇಂದ್ರಿಯಗಳು ಮತ್ತು ಇಂದ್ರಿಯಾನುಭವಗಳ ಸೀಮಿತ ಕ್ಷೇತ್ರದಲ್ಲಿ ಮಟ್ಟಿಗೆ ವರ್ತಿಸಬಲ್ಲದು. ಮನುಷ್ಯನಲ್ಲಿ ವಿಚಾರ, ವಿವೇಚನೆ ಈ ಉಪಕರಣಗಳು ಬಹುತೇಕವಾಗಿ ಹುಟ್ಟರಿವನ್ನು ತನ್ನ ವಶಪಡಿಸಿಕೊಂಡಿರುತ್ತದೆ. ವಿಚಾರ ಶಕ್ತಿಯ ಎಲ್ಲೆ ಬಹಳ ತೆಳು. ಬಹು ವಿಶಾಲ ವ್ಯಾಪ್ತಿಯ ಕ್ಷೇತ್ರಗಳಲ್ಲಿ ಅದು ವರ್ತಿಸಬಲ್ಲುದು. ಹಾಗಿದ್ದರೂ ಅದು ಅಸಮರ್ಪಕ ಫಲವನ್ನು ನೀಡುತ್ತದೆ. ಅದರ ಎಟುಕು ಮಿತವಾದದ್ದು. ಕೇವಲ ಸ್ವಲ್ಪ ದೂರ ಅದು ಮುಂದೆ ಸಾಗಬಲ್ಲದು, ಅಲ್ಲಿಂದ ಮುಂದಕ್ಕೆ ಹೋಗಲಾರದು. ತರ್ಕವು ಒಯ್ಯುವ ದಾರಿ ನೇರ ದಾರಿಯಲ್ಲ, ಅದು ಡೊಂಕು, ಮತ್ತೆ ಮತ್ತೆ ಹಿಂದಕ್ಕೆ ಎಲ್ಲಿಂದ ಹೊರಟಿತೋ ಅಲ್ಲಿಗೆ ಬರುತ್ತದೆ. ನಿದರ್ಶನಕ್ಕೆ ಬೇಕಾದರೆ ವಸ್ತು ಜಗತ್ತನ್ನೂ ಅದನ್ನು ರಚಿಸಿರುವ ದ್ರವ್ಯಗಳ ಮತ್ತು ಶಕ್ತಿಗಳ ವಿಚಾರವನ್ನೂ ತೆಗೆದುಕೊಳ್ಳಿ. ವಸ್ತು ಜಗತ್ತನ್ನೂ ಅದರ ಅಂಗಾಂಶಗಳನ್ನೂ ಪ್ರೇರಿಸುವುದು, ಪ್ರಚೋದಿಸುವುದು ಯಾವುದೋ ಅದು ಆ ಕೆಲಸವಷ್ಟಕ್ಕೆ ಸೀಮಿತವಾಗುವುದಿಲ್ಲ. ವಸ್ತು ಜಗತ್ತಿನ ಆಚೆಗೆ ಅಂತರ್ಗತವಾಗಿರುವುದನ್ನೂ ಹೀರಿಕೊಳ್ಳುತ್ತದೆ. ಆದ್ದರಿಂದ ವಿಚಾರ ಶಕ್ತಿಯು ಒಳಗೊಂಡು ವಿವರಿಸಬಹುದಾದ ವ್ಯಾಪ್ತಿಯನ್ನು ಸಣ್ಣ ಅಣುವಿನಲ್ಲಿರುವ ಚಿತ್ಗೆ ಹೋಲಿಸಬಹುದು. ಪ್ರಕಾಶಮಾನವಾದ ಪೂರ್ಣತೆಯ ವ್ಯಾಪ್ತಿ ವೈಶಾಲ್ಯದೆದುರಿಗೆ ಅದು ನಿಲ್ಲದು. ವಿಚಾರದ ಗಡಿಗಳನ್ನು ದಾಟಿ ಈ ಪ್ರತಿಭೆಯು ಪೂರ್ಣವೂ ಸ್ವತಂತ್ರವೂ ಆದ ಕ್ಷೇತ್ರವನ್ನು ಪ್ರವೇಶಿಸಬೇಕಾದರೆ ಕೆಲವು ಆಧ್ಯಾತ್ಮಿಕ ಸಾಧನೆಗಳನ್ನು ಕೈಗೊಳ್ಳುವುದು ಅತ್ಯವಶ್ಯಕ. ಅವುಗಳನ್ನು ದೈವ ಪ್ರಚೋದಿತ ಜ್ಞಾನ ಎಂದು ವರ್ಗೀಕರಿಸಬಹುದು. ಏಕೆಂದರೆ ಜ್ಞಾನದಲ್ಲಿ ಕೇವಲ 3 ವರ್ಗಗಳಿವೆ: ಸಹಜ ಜ್ಞಾನ, ಸಹಜವಾದದ್ದು, ಗ್ರಹಣೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಮೂಲಕ ಬರುವಂಥದ್ದು.
ಯುಕ್ತಿಯುಕ್ತ ಜ್ಞಾನ ವಿವೇಚನೆ ಮತ್ತು ಮೌಲ್ಯ ನಿರ್ಧಾರಗಳ ಪ್ರಕ್ರಿಯೆಯ ಮೂಲಕ ಪಡೆಯುವಂಥದ್ದು ಮತ್ತು ಈಶ್ವರ ಪ್ರೇರಿತ ಜ್ಞಾನ ಭಗವತ್ ಕೃಪೆಯ ಮೂಲಕ ಪ್ರತಿಭೆಯಿಂದ ಪಡೆದ ಜ್ಞಾನ. ಇವುಗಳಲ್ಲಿ ಮೊದಲನೆಯದು ಪ್ರಾಣಿಗಳಿಗಿರುತ್ತದೆ, ಎರಡನೆಯದು ಮಾನವನ ಲಕ್ಷಣ ಮತ್ತು ಮೂರನೆಯದು ಉನ್ನತಾತ್ಮರಾದವರ ಅಮೂಲ್ಯ ನಿಧಿ. ಈ ಮೂರನೆಯ ಜ್ಞಾನದ ಸಸಿಗಳನ್ನು ಪೋಷಿಸಿ ಬೆಳೆಸುವ ಅವಕಾಶ ಪ್ರತಿಯೊಬ್ಬರಿಗೂ ಇದೆ. ಆ ಶಕ್ತಿಯು ಎಲ್ಲರಲ್ಲೂ ಸುಪ್ತವಾಗಿದೆ. ಇನ್ನೊಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಈ ಮೂರೂ ಬೆಳವಣಿಗೆಯ ಮೂರು ಹಂತಗಳು ಬೇರೆ ಬೇರೆ ವಿಧದ ಜ್ಞಾನಗಳಲ್ಲ. ಈಶ್ವರ ಪ್ರೇರಿತ ಜ್ಞಾನವು ಯುಕ್ತಿಯುಕ್ತ ಜ್ಞಾನಕ್ಕೆ ವಿರೋಧಿಯಲ್ಲ. ಯುಕ್ತಿಯುಕ್ತ ಜ್ಞಾನದಲ್ಲಿ ಯಾವುದು ಪ್ರಕಟವಾಗಿರಲಿಲ್ಲವೋ ಅದನ್ನು ಬೆಳಕಿಗೆ ತರುತ್ತದೆ ಅಷ್ಟೇ. ಮುಂದಿನ ಹಂತವು ತನಗಿಂತ ಹಿಂದಿನದನ್ನು ಸ್ವೀಕರಿಸುತ್ತದೆ, ವಿವರಿಸುತ್ತದೆ. ಮನಸ್ಸಿನ ಚಂಚಲತೆಗಳಿಂದ ಗಾಸಿಗೊಂಡು ಕೆಲವರು ತಮ್ಮ ವಿಕೃತ ಮನೋಧರ್ಮಗಳು ದೈವಾನುಗ್ರಹದಿಂದಲೇ ಬಂದುವು ಎಂದುಕೊಳ್ಳುತ್ತಾರೆ. ಅವರು ತಮ್ಮ ಆದೇಶದಂತೆ ನಡೆಯಬೇಕೆಂದು ಇತರರನ್ನು ಬಲಾತ್ಕರಿಸುವುದೂ ಉಂಟು. ಅವರು ತಮ್ಮ ನಿಷ್ಫಲ ನಿರ್ದೇಶನದಿಂದಾಗಿ ಜನರನ್ನು ದಿಕ್ಕು ತಪ್ಪಿಸುತ್ತಾರೆ. ಈ ಥಳುಕುಗಾರರು ತಮ್ಮ ಅವಿವೇಕದ ತೊದಲು ದೈವ ಪ್ರಚೋದಿತ ಎಂದೇ ಘೋಷಿಸುತ್ತಾರೆ. ಬೋಧನೆಯು ಯುಕ್ತಿಯುಕ್ತ ಜ್ಞಾನಕ್ಕೆ ಎಂದಿಗೂ ವಿರೋಧಿಯಲ್ಲ. ಅಂದರೆ ವಿವೇಚನೆ ಮತ್ತು ಮೌಲ್ಯ ಮಾಪನಗಳಿಂದ ಪಡೆಯುವ ಜ್ಞಾನಕ್ಕೆ ಪ್ರತಿಯಲ್ಲ. ಮೇಲೆ ಹೇಳಿದ ಯೋಗಗಳೆಲ್ಲವನ್ನೂ ಈ ದೃಷ್ಟಿಯಿಂದಲೇ ನಿರೂಪಿಸಿದೆ. ರಾಜಯೋಗವನ್ನು ಮನಸ್ಸು ಮತ್ತು ಅದರ ಸಂಕಲ್ಪಗಳಿಂದ ಆಚರಿಸಬೇಕು. ಇದೊಂದು ವ್ಯಾಪಕವಾದ ವಿಷಯ. ಆದ್ದರಿಂದ ಇಲ್ಲಿ ಅದರ ಸಾರಾಂಶವನ್ನು ಮಾತ್ರ ಪರಿಶೀಲಿಸೋಣ. ಅತ್ಯಂತ ಕೆಳಮಟ್ಟದವನಿಗೂ ಸಾಧನೆಯ ಅತ್ಯಂತ ಎತ್ತರದಲ್ಲಿರುವ ಯೋಗಿಗೂ ಏಕೈಕವಾದ ಆಶ್ರಯವಾಗಿದೆ ಏಕಾಗ್ರತೆಯಿಂದ ಕೂಡಿದ ಧ್ಯಾನ. ಒಂದು ಪ್ರಯೋಗಾಲಯದಲ್ಲಿ ಸಂಶೋಧನಾ ನಿರತನಾದ ವ್ಯಕ್ತಿಗಾಗಲಿ, ರಸ್ತೆಯಲ್ಲಿ ನಡೆದು ಹೋಗುತ್ತಿರುವವನಿಗಾಗಲಿ, ಒಂದು ಪುಸ್ತಕವನ್ನು ಓದುತ್ತಿರುವ ವಿದ್ವಾಂಸನಿಗಾಗಲಿ, ಒಂದು ಪತ್ರ ಬರೆಯುತ್ತಿರುವ ವ್ಯಕ್ತಿಗಾಗಲಿ, ಅಥವಾ ಒಂದು ಕಾರು ನಡೆಸುತ್ತಿರುವ ಚಾಲಕನಿಗಾಗಲಿ ತಮ್ಮೆದುರಿಗಿರುವ ವಸ್ತುವಿನ ಮೇಲೆ ಅಥವಾ ತಾವು ತೊಡಗಿರುವ ಚಟುವಟಿಕೆಯ ಮೇಲೆ ತಮ್ಮೆಲ್ಲ ಗಮನವನ್ನು ಕೇಂದ್ರೀಕರಿಸುವುದು ಅತ್ಯಂತ ಅಗತ್ಯ. ಅವನು ನಿರ್ವಹಿಸುತ್ತಿರುವ ವಸ್ತುವಿನ ಸ್ವರೂಪವನ್ನು, ವಿಶಿಷ್ಟ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡಿರುತ್ತಾನೆ. ಏಕಾಗ್ರತೆ ಹೆಚ್ಚಾದಷ್ಟೂ ನಿಮ್ಮ ಕೆಲಸವು ಹೆಚ್ಚು ಯಶಸ್ವಿಯಾಗುತ್ತದೆ. ಒಂದೇ ಒಂದು ಪರಿಶ್ರಮದ ಮೇಲೆ ಮಾನಸಿಕ ಸಾಮರ್ಥ್ಯವನ್ನು ಏಕಾಗ್ರಗೊಳಿಸಿದರೆ ಹೆಚ್ಚು ವ್ಯಾಪಕವಾದ ಕ್ಷೇತ್ರದಿಂದ ಬೇಗನೆ ಜ್ಞಾನವನ್ನು ಪಡೆಯಬಹುದು. ಜ್ಞಾನವನ್ನು ಸಂಪಾದಿಸುವ ಮಾರ್ಗ ಅದೊಂದೇ. ಯಾವ ವ್ಯಕ್ತಿಯೇ ಆಗಲಿ, ಅವನು ಯಾವುದೇ ಕೆಲಸದಲ್ಲಿ ತೊಡಗಿರಲಿ, ಏಕಾಗ್ರತೆಯಿಂದ ಮಾಡಿದರೆ ಅದನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಮಾಡಿ ಮುಗಿಸಬಹುದು. ಭೌತಿಕವಾದ ಯಾವುದೇ ಚಟುವಟಿಕೆ ಅಥವಾ ಸಾಮಾನ್ಯವಾದ ದೈನಂದಿನ ಜೀವನ ಅಥವಾ ಆಧ್ಯಾತ್ಮಿಕ ಸಾಧನೆ, ಈ ಯಾವುದೇ ಕಾರ್ಯದಲ್ಲಿ ಯಶಸ್ಸು ಗಳಿಸಬೇಕಾದರೆ ಮಾನಸಿಕ ಶಕ್ತಿಯನ್ನು ಏಕಾಗ್ರಗೊಳಿಸುವುದು ಕಡ್ಡಾಯ. ಅದು ಜ್ಞಾನದ ಅಮೂಲ್ಯ ರತ್ನ ಭಂಡಾರವನ್ನು ತೆರೆಯುವ ಕೀಲಿಕೈ. ಇದು ರಾಜಯೋಗದ ಬಹುಮುಖ್ಯವಾದ ಅಂಶ. ಇನ್ನೂ ಮುಂದೆ ಹೋಗಿ ಆ ಯೋಗದ ಏಕೈಕ ಮಹತ್ವದ ಅಂಶ ಎಂದು ಕೂಡ ಹೇಳಬಹುದು. ಸ್ವಾಗತಾರ್ಹವಲ್ಲದ, ನಾವು ಇಷ್ಟಪಡದ, ಅನಗತ್ಯವಾದ, ಅಷ್ಟೇಕೆ ಕೆಡುಕುಂಟು ಮಾಡುವ ಲಕ್ಷಾಂತರ ಆಲೋಚನೆಗಳು ನಮ್ಮ ಮನಸ್ಸನ್ನು ಹೊಕ್ಕು ಅದರ ಚಟುವಟಿಕೆಗೆ ಮಂಕು ಹಿಡಿಸುತ್ತವೆ. ಮೊದಲು ಆ ಆಲೋಚನೆಗಳನ್ನು ಹೊರಗಿಡಬೇಕು. ಮನಸ್ಸನ್ನು ಜಾಗರೂಕತೆಯಿಂದ ಕಾದು ನಿಯಂತ್ರಿಸಿ ಕಟ್ಟೆಚ್ಚರದಿಂದ ನಮ್ಮ ಅಂಕೆಯಲ್ಲಿಟ್ಟುಕೊಳ್ಳಬೇಕು. ಇದನ್ನು ಸಾಧಿಸ ಬಯಸುವ ವ್ಯಕ್ತಿಗಳಿಗೆ ರಾಜಯೋಗವು ಅತ್ಯುತ್ತಮ ಮಾರ್ಗ. ಜ್ಞಾನ ಯೋಗವು ಬಹುಮಟ್ಟಿಗೆ ಮೂಲ ತತ್ವಗಳ ಅಧ್ಯಯನಕ್ಕೆ ಮೀಸಲಾಗಿದೆ. ನಮ್ಮಿಂದ ಹೊರಗಿರುವುದಾಗಿ ನಾವು ಗ್ರಹಿಸುವ ಈ ವಿಶ್ವ ಅಥವಾ ಬ್ರಹ್ಮಾಂಡವನ್ನು ಅನೇಕ ಜ್ಞಾನ ಸಿದ್ಧಾಂತಗಳ ಮೂಲಕ ವಿವರಿಸಬಹುದು. ಆದರೆ ಇವುಗಳಲ್ಲಿ ಯಾವುದೂ ದೀಕ್ಷಿತನಲ್ಲದವನಿಗೆ ಒಪ್ಪಿಗೆಯಾಗುವುದಿಲ್ಲ. ಜ್ಞಾನಯೋಗಿಯು ಅಂತಹ ಅನೇಕ ತತ್ವಗಳನ್ನು, ಆಧಾರ ಕಲ್ಪನೆಗಳನ್ನು ರೂಪಿಸುತ್ತಾನೆ.
ವಿಶ್ವದ ಯಾವುದೇ ಭೌತಿಕ ವಸ್ತುವಿನ ಸತ್ಯತೆಯನ್ನು ಅಥವಾ ಯಾವುದೇ ಕರ್ಮವನ್ನು ಅವನು ಒಪ್ಪುವುದಿಲ್ಲ. ಬೇರೆ ಯಾವುದೇ ವಿವರಣೆಯನ್ನು ಪ್ರಸ್ತುತಪಡಿಸುವ ಯಾರನ್ನೂ ಅವನು ಒಪ್ಪುವುದಿಲ್ಲ. ಬದುಕಿನ ದೈನಂದಿನ ಕರ್ತವ್ಯಗಳನ್ನು ಮೀರಿ ಮೇಲೇರಬೇಕು, ಸಾಮಾಜಿಕವಾದ ಅಥವಾ ಇತರ ಕರ್ತವ್ಯಗಳಿಗೆ ಬದ್ಧನಾಗಬಾರದು ಎಂದು ಅವನು ನಂಬುತ್ತಾನೆ. ಇರುವಿಕೆ ಅಥವಾ ಸತ್ ಎಂಬ ಮಹಾಸಾಗರದಲ್ಲಿ ಎಲ್ಲ ವಸ್ತುಗಳೂ ಹನಿಗಳಿದ್ದ ಹಾಗೆ ಅವನ ದೃಷ್ಟಿಯಲ್ಲಿ ಅವೆಲ್ಲವೂ ತಮ್ಮ ಪರಿಧಿಯನ್ನು ದಾಟಿ ಕೇಂದ್ರದತ್ತ ಚಲಿಸಲು ಹೋರಾಡುತ್ತಿವೆ. ಏಕೆಂದರೆ ಅವೆಲ್ಲವೂ ಆ ಕೇಂದ್ರದಿಂದಲೇ ಮಾಯೆಯ ಮೂಲಕ ಪ್ರಕಟವಾದಂಥವು. ಜ್ಞಾನಯೋಗಿಯಾಗಿ ಕೇಂದ್ರದಲ್ಲಿ ಸತ್ಯದ ಒಳತಿರುಳಿನಲ್ಲಿ ವಿಲೀನಗೊಳ್ಳಲು ತೋರಿಕೆಯ ವೈವಿಧ್ಯದ ತೊಡರಿನಿಂದ ದೂರವಾಗಿರಲು ಅವನು ಹಂಬಲಿಸುತ್ತಾನೆ. ಅವನು ತಾನೇ ಸತ್ಯ ಆಗಲು ಅದನ್ನು ತಿಳಿದುಕೊಳ್ಳಲು ಮಾತ್ರವಲ್ಲ ಹಾತೊರೆಯುತ್ತಾನೆ. ನಿಜ, ಸತ್ಯವು ಅರಿವಿಗೆ ಬಂದೊಡನೆಯೇ ಅವನು ಸತ್ಯವೇ ಆಗಿಬಿಡುತ್ತಾನೆ. ತಾನೂ ಸತ್ಯವೂ ಬೇರೆ ಬೇರೆ ಪ್ರತ್ಯೇಕ ಎಂಬ ಆಲೋಚನೆಯನ್ನೇ ಅವನು ಸಹಿಸಲಾರನು. ದೈವವೊಂದೇ ಅವನ ಬಂಧು, ಅವನಿಗೆ ಬೇರೆ ಯಾರೂ ಗೊತ್ತಿಲ್ಲ. ಬೇರೆ ಯಾವುದೇ ಪ್ರೇರಣೆ, ಮೋಹಕ್ಕೆ, ಬೇರೆ ಯಾವುದೇ ಕಾಮನೆಗೆ ಅವನು ಅವಕಾಶ ಕೊಡುವುದಿಲ್ಲ. ದೇವರೊಬ್ಬನೇ ಅವನ ಸರ್ವಸ್ವ. ಸಂತೋಷವಾಗಲಿ, ದುಃಖವಾಗಲಿ, ಸೋಲಾಗಲಿ, ಗೆಲುವಾಗಲಿ ಅವನ ಮೇಲೆ ಯಾವ ಪರಿಣಾಮವನ್ನೂ ಮಾಡುವುದಿಲ್ಲ. ಅವನು ಏಕೈಕ ಅಖಂಡ ಆನಂದ ವಾಹಿನಿಯನ್ನು ನೋಡುತ್ತಾನೆ, ಅನುಭವಿಸುತ್ತಾನೆ. ಈ ನೆಲೆಯಲ್ಲಿ ಸ್ಥಿರಗೊಂಡ ವ್ಯಕ್ತಿಗೆ ಜಗತ್ತು, ಅದರ ಏಳು ಬೀಳುಗಳೂ ಅಲ್ಪವಾಗಿ, ಭ್ರಮಾತ್ಮಕವಾಗಿ ತೋರುತ್ತವೆ. ಈ ಪ್ರಜ್ಞಾಸ್ಥಿತಿಯಲ್ಲಿಯೇ ಉಳಿದಿರಬೇಕಾದರೆ ಅವನು ಇಂದ್ರಿಯಗಳ ಸೆಳೆತವನ್ನು ನಿರೋಧಿಸಿ ಯಾವುದೇ ಬಗೆಯ ಮನೋಚಾಂಚಲ್ಯವಿಲ್ಲದ ಪ್ರಪಂಚದ ಆಕರ್ಷಣೆಗಳನ್ನು ಎದುರಿಸಬೇಕಾಗುತ್ತದೆ. ಇಂದ್ರಿಯಗಳು ತನ್ನೆದುರಿಗೆ ಒಡ್ಡುವ ಆಮಿಷಗಳ ವಿರುದ್ಧವಾಗಿ ಜ್ಞಾನಯೋಗಿಯೂ ಕಟ್ಟೆಚ್ಚರದಿಂದಿರುತ್ತಾನೆ. ಅವುಗಳನ್ನು ಪಕ್ಕಕ್ಕೆ ತಳ್ಳಿ ಭಗವಂತನ ಬಳಿ ಶಕ್ತಿಯನ್ನೂ ಸಮಾಧಾನವನ್ನೂ ಕೋರುತ್ತಾನೆ. ಅಣುವಿಗಿಂತ ಅಣುವಾದುದನ್ನೂ ಮಹತ್ತಿಗಿಂತ ಮಹತ್ತಾದುದನ್ನೂ ಚೇತನಗೊಳಗಿಸುವ ಶಕ್ತಿಯು ಅದೊಂದೇ ದೈವೀ ತತ್ವವೆಂಬುದನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನ ಕಾರ್ಯ ಚಟುವಟಿಕೆಗಳು, ಆಲೋಚನೆಗಳು ಮತ್ತು ಅವನ ಮಾತುಗಳು ಅವನು ಅನುಭವಿಸಿರುವ ಈ ದರ್ಶನವನ್ನು ಸೂಚಿಸುತ್ತದೆ. ಇದೇ ಪರಮಾರ್ಥ ದೃಷ್ಟಿ. ಅದು ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶ ಈ ಎಲ್ಲ ದ್ರವ್ಯಗಳನ್ನು ಭಗವಂತನೆಂದೇ ನೋಡುತ್ತದೆ. ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟಾದಿ ಸಕಲ ಜೀವಿಗಳು ಭಗವಂತನಿಂದ ಮೂಡಿದವು, ಆದ್ದರಿಂದ ದೈವಿಕವೇ ಆಗಿವೆ ಎಂದು ಪರಿಗಣಿಸುತ್ತದೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ದೈವಶಕ್ತಿಯ ಅಂತರ್ಯಾಮಿತ್ವದ ಅರಿವು ಇದ್ದರೂ, ಅತೀತ ದರ್ಶನವನ್ನು ಪಡೆದಿದ್ದರೂ ಕೂಡ ವ್ಯಕ್ತಿಯನ್ನು ಜ್ಞಾನಿ ಎಂದು ಗೌರವಿಸಲು ಸಾಧ್ಯವಿಲ್ಲ. ಏಕೆಂದರೆ ಜ್ಞಾನವನ್ನು ವಾಸ್ತವ ಅನುಭವವಾಗಿ ಅರಗಿಸಿಕೊಳ್ಳಬೇಕು. ಇದೇ ನಿಜವಾದ ಕಷ್ಟಪರೀಕ್ಷೆ. ಬುದ್ಧಿಯು ಒಪ್ಪಿ ಭಗವಂತನೇ ಸಮಸ್ತವೂ ಎಂದು ಸಮರ್ಥಿಸಿದರೆ ಸಾಲದು. ನಂಬಿಕೆಯು ಬದುಕಿನ ಪ್ರತಿಯೊಂದು ಕ್ಷಣದ ಆಳಕ್ಕೂ ಇಳಿಯಬೇಕು. ಪ್ರತಿಯೊಂದು ಕ್ಷಣವನ್ನೂ, ಪ್ರತಿಯೊಂದು ಚಟುವಟಿಕೆಯನ್ನೂ ನಿರ್ದೇಶಿಸಬೇಕು. ಅದು ಕೇವಲ ಆಲೋಚನೆಯ ಒಂದು ಹೊರೆಯಾದರೆ ಸಾಲದು, ಅಥವಾ ನೀಟಾಗಿ ರಚಿಸಿದ ತತ್ವಗಳ ಒಂದು ಕಟ್ಟಾದರೆ ಸಾಲದು. ನಂಬಿಕೆಯು ಪ್ರತಿಯೊಂದು ಆಲೋಚನೆಯನ್ನೂ, ಮಾತನ್ನೂ, ಕೃತಿಯನ್ನೂ ತುಂಬಿಕೊಂಡು ಅದನ್ನು ಸೂಕ್ತ ರೀತಿಯಲ್ಲಿ ಪ್ರಚೋದಿಸಬೇಕು. ಆತ್ಮವು ಜ್ಞಾನದ ಅಮೃತದಲ್ಲಿ ನೆನೆಯಬೇಕು. ಬುದ್ಧಿಯು ಒಂದು ದುರ್ಬಲ ಉಪಕರಣ. ಏಕೆಂದರೆ ಇಂದು ಯಾವುದನ್ನು ಬುದ್ಧಿಯು ಸವಿಯೆಂದು ಒಪ್ಪಿಕೊಳ್ಳುತ್ತದೆಯೋ ಅದನ್ನು ಅದೇ ಬುದ್ಧಿಯೇ ವಿಷಯಗಳನ್ನು ಕುರಿತು ಎಂದೆಂದಿಗೂ ನಿಲ್ಲುವಂತೆ ಕೊನೆಯ ತೀರ್ಮಾನ ಕೊಡಲಾರದು. ಆದ್ದರಿಂದ ಅನುಭವ ಬಹಳ ಮುಖ್ಯ. ಅನುಭವವನ್ನು ಪಡೆದರೆ ಆಗ ಆತ್ಮವೇ ಇದೆಲ್ಲವೂ ಆಗಿದೆ ಎಂದು ವ್ಯಕ್ತಿಗೆ ಅರ್ಥವಾಗುತ್ತದೆ. ಅದೇ ಜ್ಞಾನಯೋಗ. ಭಾರತೀಯ ಚಿಂತನೆಯ ಪ್ರಕಾರ ವೇದಗಳನ್ನು ಭಗವಂತನ ವಾಣಿಯೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಭಾರತೀಯರಿಗೆ ಸಮಸ್ತ ಜ್ಞಾನದ ಮೂಲ ಸೆಲೆ ವೇದಗಳೇ ಆಗಿವೆ. ಪ್ರತಿಯೊಂದನ್ನೂ ವೇದಗಳ ಆಧಾರದ ಮೇಲೆ ಪರೀಕ್ಷೆಗೊಳಪಡಿಸಲಾಗುತ್ತದೆ. ಪ್ರಾಚೀನ ಋಷಿಗಳು ವೇದಗಳಿಗೆ ಯಾವುದು ಹೊಂದಿಕೆಯಾಗುತ್ತದೆಯೋ ಅದು ಮಾನವನಿಗೆ ಹಿತಕರವಾದದ್ದು, ಯಾವುದನ್ನು ವೇದಗಳು ಒಪ್ಪುವುದಿಲ್ಲವೋ ಅದು ಅವನಿಗೆ ಸಲ್ಲದು ಎಂದು ಹೇಳಿದ್ದಾರೆ.
ವೇದಗಳನ್ನು ಮಾನವರು ಹೇಳಲಿಲ್ಲ ಅಥವಾ ಪುರುಷರೋ ಮಹಿಳೆಯರೋ ಬೇರೆ ಕೃತಿಗಳನ್ನು ರಚಿಸುವಂತೆ ರಚಿಸಲಿಲ್ಲ. ಅವುಗಳನ್ನು ಋಷಿಗಳು ಆಲಿಸಿದರು ಮತ್ತು ದಾಖಲಿಸಿಕೊಂಡರು. ಎಷ್ಟೋ ಪೀಳಿಗೆಗಳವರೆಗೆ ಗುರುವು ಶಿಷ್ಯನಿಗೆ ಮುಖತಃ ಕಲಿಸಿದನು. ಗುರುವು ಪಠಿಸಿದನು. ಶಿಷ್ಯನು ಅದನ್ನು ಜಾಗರೂಕತೆಯಿಂದ ಆಲಿಸಿ ತಪ್ಪಿಲ್ಲದಂತೆ ಉಚ್ಚರಿಸಿದನು. ಶತಮಾನಗಳ ಕಾಲ ವೇದಗಳು ಇದೇ ರೀತಿಯಲ್ಲಿ ಉಳಿದುಕೊಂಡು ಬಂದಿವೆ. ಮೊತ್ತ ಮೊದಲು ವೇದಗಳನ್ನು ಆಲಿಸಿದುದು ಯಾವಾಗ, ಉಚ್ಚರಿಸಿದುದು ಯಾವಾಗ ಎಂದು ನಿರ್ಧರಿಸುವುದು ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದಲೇ ಅವುಗಳನ್ನು ಸನಾತನ ಅಥವಾ ನಿತ್ಯ ಎಂದು ಪರಿಗಣಿಸಲಾಗಿದೆ. ಈ ಹಂತದಲ್ಲಿ ನಾವು ಇನ್ನೊಂದು ಅತ್ಯಂತ ಮುಖ್ಯವಾದ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳು ಕೆಲವು ಮಹಾಪುರುಷರಿಗೆ ಸಾಕ್ಷಾತ್ ಭಗವಂತನು ಹೇಳಿದ ಅಥವಾ ಅತಿಮಾನುಷ ರೂಪದಲ್ಲಿಯೋ ದೇವಾಂಶ ಸಂಭೂತರ ಮೂಲಕವಾಗಿಯೋ ಹೇಳಿದ ಮಾತುಗಳನ್ನು ಅಧಿಕೃತ ಪ್ರಮಾಣ ಎಂದು ಪರಿಗಣಿಸುತ್ತವೆ. ಭಾರತೀಯರಾದರೆ ಈ ದಾರಿಯನ್ನು ಹಿಡಿಯುವುದಿಲ್ಲ. ವೇದಗಳು ಯಾವನೇ ವ್ಯಕ್ತಿಯ ಪ್ರಾಮಾಣ್ಯದ ಮೇಲೆ ನಿಂತಿಲ್ಲ. ತಮ್ಮ ಮೌಲಿಕತೆಗೆ ಅವು ಯಾವ ಮಾನವನನ್ನೂ ಅವಲಂಬಿಸುವುದಿಲ್ಲ. ನೇರವಾಗಿ ಭಗವಂತನೇ ಆಡಿದ ನುಡಿಗಳು ಅವು. ಅವು ಅದಿಮ ಪವಿತ್ರವಾಣಿ. ಅವಕ್ಕೆ ಅವೇ ಪ್ರಮಾಣ ಮತ್ತು ಅಧಿಕೃತತೆ. ಅವುಗಳನ್ನು ಯಾರೂ ಬರೆಯಲಿಲ್ಲ, ರಚಿಸಲಿಲ್ಲ, ಕಟ್ಟಲಿಲ್ಲ ಅಥವಾ ಕೂಡಿಸಲಿಲ್ಲ ಎಂಬುದಾಗಿ ಭಾರತೀಯರು ಸಾರುತ್ತಾರೆ. ಈ ವಿಶ್ವ ಅಥವಾ ಸೃಷ್ಟಿಯು ಮಿತಿಯೇ ಇಲ್ಲದ್ದು, ನಿತ್ಯವಾದದ್ದು. ಅದಕ್ಕೆ ಆದಿಯಿಲ್ಲ, ಅಂತ್ಯವೂ ಇಲ್ಲ. ಅದೇ ರೀತಿಯಲ್ಲಿ ಭಗವದ್ವಾಣಿ ಅಥವಾ ವೇದಗಳಿಗೂ ಮಿತಿಯಿಲ್ಲ. ಅವು ನಿತ್ಯ, ಅವು ಅನಾದಿ, ಅನಂತ. ವೇದ ಎಂಬ ಪದದ ಮೂಲವಾದ ವಿದ್ ಎಂದರೆ ಧಾತುವಿಗೆ ತಿಳಿಯುವುದು ಎಂದು ಅರ್ಥ. ಜ್ಞಾನವು ಎಂದು ಮೊದಲಾಯಿತೋ ಅಂದೇ ವೇದಗಳೂ ಆವಿರ್ಭವಿಸಿದವು. ಅವುಗಳನ್ನು ಋಷಿಗಳು ದರ್ಶಿಸಿದರು, ಪ್ರಕಟಿಸಿದರು. ಅವರು ಮಂತ್ರಗಳ ದ್ರಷ್ಟಾರರು, ದರ್ಶಿಸಿದವರು ಮಂತ್ರದ್ರಷ್ಟರು. ವೇದಗಳಲ್ಲಿ ಎರಡು ಮುಖ್ಯವಾದ ವಿಭಾಗಗಳಿವೆ, ಕರ್ಮಕಾಂಡ ಮತ್ತು ಜ್ಞಾನಕಾಂಡ. ಮೊದಲು ಕರ್ಮಕಾಂಡವು ಬರುತ್ತದೆ, ಅದರ ಹಿಂದೆ ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಬೇರೆ ಬೇರೆ ಬಗೆಯ ಅನೇಕ ಕ್ರತುಗಳನ್ನು, ಪವಿತ್ರಾಗ್ನಿಯನ್ನು, ಹವಿಸ್ಸನ್ನು ಅರ್ಪಿಸಿ ಮಾಡುವ ಯಜ್ಞಗಳನ್ನು ಹೇಳಿದೆ. ಅವುಗಳಲ್ಲಿ ಅನೇಕವನ್ನು ಈಚಿನ ಕಾಲಗಳಲ್ಲಿ ಭಾರತೀಯರು ಕೈಬಿಟ್ಟಿದ್ದಾರೆ. ಏಕೆಂದರೆ ವೇದಗಳು ವಿಧಿಸುವಷ್ಟು ನಿಖರವಾಗಿ ಕಟ್ಟುನಿಟ್ಟಾಗಿ ಅವುಗಳನ್ನು ಆಚರಿಸುವುದು ಈಗ ಕಷ್ಟ. ಆದರೂ ಅಲ್ಲಲ್ಲಿ ಕೆಲವರು ತೆಳುವಾದ ರೂಪದಲ್ಲಿ ಅವುಗಳನ್ನು ಮುಂದುವರಿಸಿದ್ದಾರೆ. ಕರ್ಮಕಾಂಡದಲ್ಲಿ ನೈತಿಕ ನಿಯಮಗಳನ್ನು ಒತ್ತಿ ಹೇಳಲಾಗುತ್ತದೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹಂತಗಳಿಗೆ ಸಂಬಂಧಿಸಿದಂತೆ ಜೀವನದ ನಡವಳಿಕೆಯನ್ನು ನಿಯಂತ್ರಿಸುವ ನೀತಿ ನಿಯಮ ನಿಬಂಧನೆಗಳನ್ನು ಹೇಳಿದೆ. ಅಲ್ಲದೆ ಕರ್ಮಕಾಂಡವು ವಿವಿಧ ವೃತ್ತಿಗಳನ್ನು ಅನುಸರಿಸುವ, ವಿವಿಧ ಸ್ಥಾನಮಾನಗಳನ್ನು ಹೊಂದಿರುವ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಣಯಿಸಿ ಹೇಳುತ್ತದೆ. ಇಂದಿಗೂ ಭಾರತದಲ್ಲಿ ಬಹುಮಟ್ಟಿಗೆ ತೆಳುವಾದ ರೂಪದಲ್ಲಿ ಅಲ್ಲಿ ಇಲ್ಲಿ ಇವುಗಳನ್ನು ಆಚರಿಸಲಾಗುತ್ತಿದೆ. ಜ್ಞಾನಕಾಂಡವನ್ನು ವೇದಾಂತ ಅಥವಾ ವೇದಗಳ ಕೊನೆ, ಗುರಿ, ಲಕ್ಷ್ಯ ಎಂದು ಕರೆಯಲಾಗಿದೆ. ಅದು ಉಪನಿಷತ್ತುಗಳಲ್ಲಿ ಅಡಕಗೊಂಡಿದೆ. ದ್ವೈತ, ವಿಶಿಷ್ಟಾದ್ವೈತ ಮತ್ತು ಅದ್ವೈತ ಚಿಂತನ ಪಥಗಳನ್ನು ಅನುಸರಿಸುವವರು ಶಿವ, ವಿಷ್ಣು, ಶಕ್ತಿ, ಸೂರ್ಯ, ಗಣಪತಿಯರನ್ನು ಪೂಜಿಸುವವರು ಎಲ್ಲರೂ ವೇದಗಳ ಪರಮೋನ್ನತ ಅಧಿಕಾರವನ್ನು, ಪ್ರಾಮಾಣ್ಯವನ್ನು ಒಪ್ಪುತ್ತಾರೆ. ತಮ್ಮದೇ ಸಿದ್ಧಾಂತಗಳ ಪ್ರಕಾರ ತಮ್ಮ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಅವರು ಉಪನಿಷತ್ತುಗಳಿಗೂ ಇತರ ಕೃತಿಗಳಿಗೂ ವ್ಯಾಖ್ಯಾನ ಮಾಡಬಹುದು. ಆದರೆ ವೇದದ ಅಥವಾ ವೇದಾಂತದ ಪ್ರಾಮಾಣ್ಯವನ್ನು ಮಾತ್ರ ಯಾರೊಬ್ಬರೂ ಪ್ರಶ್ನಿಸುವುದಿಲ್ಲ. ಆದ್ದರಿಂದ ಒಬ್ಬನೇ ವ್ಯಕ್ತಿಗೆ ಹಿಂದೂ, ಭಾರತೀಯ ಅಥವಾ ವೇದಾಂತಿ ಎಂಬ ಪದಗಳನ್ನು ಅನ್ವಯಿಸಬಹುದು. ಇಂದು ಪ್ರಚಲಿತವಾಗಿರುವ ವಿವಿಧ ತತ್ವ ಪಂಥಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿ ತೋರಬಹುದು. ಅದಕ್ಕೆ ಕಾರಣ ಅಪಕ್ವವಾದ ಜ್ಞಾನದಿಂದ ಅವು ಮೂಡಿ ಬಂದಂಥವು ಎನ್ನಿಸಬಹುದು. ಆದರೆ ಶಾಂತವಾಗಿ ಕುಳಿತು ಆಲೋಚನೆ ಮಾಡಿದರೆ, ನಿಶ್ಶಬ್ದದಲ್ಲಿ ಕುಳಿತು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ಅಥವಾ ಪೂರ್ವಗ್ರಹವಿಲ್ಲದೆ ಸಂಶೋಧನೆ ಮಾಡಿ ನೋಡಿದರೆ ಅವೆಲ್ಲವೂ ಉಪನಿಷತ್ತಿನಲ್ಲಿ ಎತ್ತಿದ ವಿಷಯಗಳ ಮೇಲೆ, ಅಲ್ಲಿ ಕೈಗೊಂಡ ನಿರ್ಣಯಗಳ ಮೇಲೆ ಆಧಾರಗೊಂಡಿವೆ ಎಂಬುದು ಸ್ಪಷ್ಟವಾಗುತ್ತದೆ.
ಈ ವಿಶ್ವವ್ಯಾಪಕ ಸಾರ್ವತ್ರಿಕ ಪ್ರಭಾವಕ್ಕೆ ಗೌರವ ಅರ್ಪಿಸುವಂತೆ ಉಪನಿಷತ್ತುಗಳನ್ನು ವಿಗ್ರಹಗಳಾಗಿ ಸಂಕೇತಗೊಳಿಸಿ ದೇವಾಲಯಗಳಲ್ಲಿ ಖಾಸಿಗೆಯಾದ ಪೂಜಾಗೃಹಗಳಲ್ಲಿಯೂ ಪೂಜಿಸಲಾಗುತ್ತಿದೆ. ಅವು ನಮ್ಮ ಬದುಕಿನಲ್ಲಿ ಬೇರ್ಪಡಿಸಲಾಗದಂತೆ ಹೆಣೆದುಕೊಂಡು ಬಿಟ್ಟಿವೆ. ವೇದಗಳು ಕೊನೆಯಿಲ್ಲದವು, ಅನಂತೋ ವೈ ವೇದಾಹ. ಆದರೆ ಅವುಗಳನ್ನು 4 ಗುಂಪಾಗಿ ಕ್ರೋಢೀಕರಿಸಿ ಆ ರೂಪದಲ್ಲಿ ಅವುಗಳ ಸಾರವನ್ನು ಉಳಿಸಲಾಯಿತು. ಜಗತ್ತಿನಲ್ಲಿ ಶಾಂತಿಯನ್ನು ಸಮೃದ್ಧಿಯನ್ನು ಬೆಳೆಸುವ ಸಲುವಾಗಿ ಈ 4 ಶಿಷ್ಯರ ಮುಖೇನ ಕಲಿಸಿ ಪ್ರಚುರಪಡಿಸಲಾಯಿತು. ಅವೇ ಋಗ್, ಯಜುರ್, ಸಾಮ ಮತ್ತು ಅಥರ್ವಣ ವೇದಗಳು. ಅವು ಧರ್ಮವನ್ನು ಎತ್ತಿ ಹಿಡಿಯುತ್ತವೆ, ಸತ್ಯವನ್ನು ಸಾರುತ್ತವೆ, ಮಾನವನಲ್ಲಿ ಪೂಜೆ, ಹಾಡು, ಸ್ತುತಿ ಪ್ರವೃತ್ತಿಗಳನ್ನು ಬೆಳೆಸಿ ಶಾಂತಿಯನ್ನೂ ಸಾಮರಸ್ಯವನ್ನೂ ಹೆಚ್ಚಿಸುತ್ತವೆ. ಶಸ್ತ್ರಾಸ್ತ್ರ ಪ್ರಯೋಗ ಮತ್ತು ಯುದ್ಧ ಕಲೆಗಳನ್ನು ಕಲಿಸುತ್ತವೆ. ಮಾನವ ಜನಾಂಗದ ಮುಂದೆ ಆದರ್ಶವನ್ನು ಹಿಡಿದು ಅದನ್ನು ಅನುಸರಿಸುವಂತೆ ಆದೇಶಿಸುತ್ತವೆ. ಭಾರತೀಯನು ಆಚರಿಸುವ ಪ್ರತಿಯೊಂದು ಸತ್ಕಾರ್ಯಕ್ಕೂ ಅವನಿಗೆ ತಿಳಿದಿರಲಿ ಬಿಡಲಿ ಅದರ ಹಿಂದೆ ವೇದದ ಯಾವುದೋ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಆದೇಶವೋ ನಿಷೇಧವೋ ಇದ್ದೇ ಇರುತ್ತದೆ. ವಿವಾಹ ಸಂಬಂಧವಾದ ಕರ್ಮಗಳಿಂದ ಮೊದಲುಗೊಂಡು ಅಂತ್ಯಕ್ರಿಯೆಗೆ ಸಂಬಂಧಿಸಿದವುಗಳವರೆಗೆ ಪಿತೃಗಳನ್ನು ತೃಪ್ತಿಪಡಿಸುವ ಕರ್ಮಗಳೂ ಕೂಡಿದಂತೆ ಎಲ್ಲಕ್ಕೂ ವೇದಗಳೇ ಮಾರ್ಗದರ್ಶಕಗಳಾಗಿವೆ. ನಿಜವಾದ ಭಾರತೀಯನು ಎಂದಿಗೂ ವೇದಗಳನ್ನು ಮರೆಯಬಾರದು ಅಥವಾ ಅವುಗಳ ವಿಷಯದಲ್ಲಿ ಕೃತಜ್ಞನಾಗಬಾರದು. ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ಅದ್ವೈತಿಗಳು ಎಲ್ಲರೂ ಹಿಂದೆಯೇ ಋಷಿಗಳು ಹಾಕಿಕೊಟ್ಟ ಹಾದಿಯಲ್ಲಿ ತಮ್ಮ ಬದುಕನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಾರೆ. ಆದರೆ ಇಂದು ಅವರಿಗೆ ಈ ಮಾರ್ಗದರ್ಶಕ ಸೂತ್ರಗಳ ಮೂಲವಾಗಲಿ ಉದ್ದೇಶವಾಗಲಿ ತಿಳಿಯದು. ಅವರು ಅವುಗಳನ್ನು ತಿಳಿದುಕೊಂಡದ್ದೇ ಆದರೆ ದೊರಕುವ ಫಲ ಇನ್ನೂ ಹೆಚ್ಚು ಸಮೃದ್ಧವಾಗಿರುತ್ತದೆ, ಶಾಶ್ವತವಾಗಿರುತ್ತದೆ. ಜೈ ಸಾಯಿರಾಮ್.